ನಾನು ಕಾರ್ಪೊರೇಟರ್ ಅಲ್ಲ, ನಾನು ಜನಕ್ಕೆ ಸೇವಕ ಆಗ್ತೀನಿ. ಸೇವಕ ಆದ್ರೆ ಮೊದಲನೇ ಸ್ಥಾನ ನಿಮ್ದಿರುತ್ತೆ, ನಾನ್ದಲ್ಲ ಕಾರ್ಪೊರೇಟರ್ ನೀವಾಗಿರ್ತೀರಾ. ಹೊಸೂರಿರೋರ್ಗು ಬಡವ್ರ ಪರ ಇರ್ತೀನಿ, ಬಡವ್ರ ಪರನೇ ನಾನು. ನಂದು ಸಮಾಜ ಸೇವೆ, ಬಡವ್ರಿಗೆ ಏನಾದ್ರು ಒಂದು ದಾನ ಧರ್ಮ ಮಾಡಿದ್ರೆ ನನಗೆ ಬಹಳ संतोष आगुते। अपकमिंग कॉर्पोरेटर वसीम पाशा के बारे में क्या कहना चाहेंगे? किस तरह अल्हम्दुलिल्लाह कहना चाहिए उनके बारे में। तो एक जो चंद्रा के लिए वो तो एक मसला है, पर गरीबों के दिल में जो बनाकर रखा है घर, गरीबों के दिल में जो बनाकर रखा है घर, अल्हम्दुलिल्लाह गरीबों के साथ गुजरता है उनका सफर। इंशाअल्लाह शायर यही कहता है वसीम भाई इंशाअल्लाह अपकमिंग कॉर्पोरेटर। 7 ईयर से कंटिन्यू कर रहे हैं। जैसे कि हमारे KR जोशंद्रा में बहुत सारे लीडर्स है। लीडर्स कैसे आए बोले तो एक पार्टी पकड़ के, जो पार्टी वाइज क्या है पार्टी को फॉलो करके वो सबके पॉलिटिकल करते, लेकिन इसमें पॉलिटिकल कुछ नहीं है। वसीम भाई के जो हर एक जो काम है, जो गरीबों को देखा कि मदद करना, अभी देखो पहले रोजे से लेकर 26वें रोजे तक खाना डिस्ट्रीब्यूट करना, ऑलमोस्ट 100 खाने हमें लगभग PG तक बेलंडूर, मारथहಳ್ಳಿ, गूड़ी, व्हाइटफील्ड, काडगुड़ी, बटरहಳ್ಳಿ, TC पाला, KR फैक्ट्री, इतने 100 खाने जैसे 100 PG के स्टूडेंट्स को उनके घर तक खाना डिलीवरी करना तो बहुत ग्रेट की बात है। हमें ये काम करने का तो हमारे से खिदमत लिए तो वसीम भाई मैं टच बोलना चाहता हूँ। जो हमारे पार्टी कैसी भी हो अल्हम्दुलिल्लाह भैया तो, लेकिन अल्हम्दुलिल्लाह कांग्रेस से लेने के बाद जरूरत से ज्यादा उन्होंने काम कर ले को ही मेहनत देखो, अब बोलती नहीं मेहनत देखो जैसा भी पार्टी को आकांक्षी चुनते सो। तो मैं हमारे बड़े लीडर से बोलना चाहता हूँ, हमारी वॉइस कहाँ तक जाचे वहां तक हमारी बात इतनी है कि आने वाले दिनों में हमारे वसीम भाई को राजा राजेश्वरी वार्ड से, वार्ड नंबर 12 से 13 से हमारे वसीम भाई को आकांक्षी दिए तो ना अल्हम्दुलिल्लाह हमें जिता लेने की जिम्मेदारी हमारी। बताइए आज वसीम भाई का जन्मदिन है तो क्या कहना चाहेंगे? बहुत अच्छा काम कर रहे हैं, इनको में कितना हमें करे सपोर्ट करे तो भी कम है। पहले से भी अच्छे हैं, आज भी अच्छे हैं। जितना होता उनके वास्ते में हमें सपोर्ट करना देना जरूरी है। बहुत अच्छा लगा, आज से नहीं 8 साल से कर रहे हो ना, बहुत अच्छा लगा। यथा काम हमारे देवसुंदर के अंदर कोई नहीं कर सकता, कोई भी नहीं कर सकता। उनको कहीं से तो आगे बढ़ाना, उन किसी भी कीमत को आगे बढ़ाना। ಮೊದಲನೇದಾಗಿ ನಾನು ನನ್ನ ರಾಜರಾಜೇಶ್ವರಿ ವಾರ್ಡಿನ ಮತದಾರರಿಗೆ ಋಣ ಆಗಿರ್ತೀನಿ। ಯಾಕೆ ಋಣ ಆಗಿರ್ತೀನಿ, ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ರೇಷನ್ ಕೊಡ್ತಾ ಇದ್ದೀನಿ, ಸೀರೆ ಕೊಡ್ತಾ ಇದ್ದೀನಿ ಅಂತ ಅಲ್ಲ, ನನಗೆ ನಿನ್ನೆ ರಾತ್ರಿಯಿಂದ ನಾನು ಕರೆಕ್ಟ್ ಆಗಿ ನಿದ್ದೆ ಮಾಡೋಕ್ಕಾಗಿಲ್ಲ। ಯಾಕಂದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ 3ರಷ್ಟು ಜನ ನನಗೆ ಫೋನಲ್ಲಿ ಮೆಸೇಜ್ ಮಾಡೋದಾಗ್ಲಿ, ಕಾಲ್ ಮಾಡೋದಾಗ್ಲಿ, ವಿಶ್ ಮಾಡೋದಾಗ್ಲಿ ಬಹಳಷ್ಟು ಜನ ಪ್ರೀತಿ ವಿಶ್ವಾಸ ನೋಡಿದ್ದಾರೆ। ಆ ವಿಶ್ವಾಸಕ್ಕೆ ಅವ್ರ ಪ್ರೀತಿಗೆ ನಾನು ಋಣ ಆಗಿರ್ತೀನಿ। ದೇವರು ನನ್ಗೆ ಈ ಮಟ್ಟಿಗೆ ಹುಟ್ಟು ಹಬ್ಬ ಮಾಡ್ಕೊಬೇಕಾದ್ರೆ ಅವ್ರೆಲ್ಲ ಆಶೀರ್ವಾದ, ನಾವು ಎಲ್ಲಿಂದ ನಾವು ಬಂದು ಇಲ್ಲಿ ಹುಟ್ಟೆ ಇಲ್ಲಿ ಬೆಳೆದು ಈ ರೀತಿ ಬೆಳೆದಿದ್ದೀರಂದ್ರೆ ಆ ಬಡ ಜನರ ಆಶೀರ್ವಾದ। ಅವ್ರು ಯಾವತ್ತೂ ನಾನು ಬಡವ್ರ ಪರ ಇರ್ತೀನಿ, ನಾನು ಕೊನೆ ಉಸಿರೋವರೆಗೂ ನಾನು ಬಡವ್ರ ಪರ ಇರ್ತೀನಿ। ಯಾವುದೇ ಅಧಿಕಾರ ಸಿಗ್ಲಿ ಸಿಗದೆ ಹೋಗ್ಲಿ ನಾನಂತೂ ಸಮಾಜ ಸೇವೆ ಮಾಡ್ತಾ ಇರ್ತೀನಿ। ಇವತ್ತು ನನ್ನ ಫ್ಯಾಮಿಲಿ ಮತ್ತು ನನ್ನ ಜೊತೆಲಿರೋ ನನ್ನ ಫ್ರೆಂಡ್ಸು ಮತ್ತೆ ನನ್ನ ಅಭಿಮಾನಿಗಳು ಎಲ್ಲರೂ ಸೇರಿ ಇಷ್ಟು ಒಂದು ಹಬ್ಬದ ತರ ಮಾಡಿದ್ದಾರೆ। ಬಹಳ ಅವ್ರಿಗೂ ನಾನು ಒಂದು ಋಣಿ ಆಗಿರ್ತೀನಿ। ಬಹಳ ಒಳ್ಳೆ ರೀತಿಯಲ್ಲಿ ಹುಟ್ಟು ಹಬ್ಬವನ್ನು ಮಾಡಿದ್ದಾರೆ। ಇದೆಲ್ಲ ಒಂದು ಯೋಚನೆ ಮಾಡ್ಬೇಕಂದ್ರೆ ದೇವ್ರದೊಂದು ಲಕ್ ತರ ನಮ್ಗೆ ಸಿಕ್ಕಿದೆ, ಇದನ್ನ ಯಾವತ್ತೂ ನಾನು ಕಳ್ಕೊಳಕ್ ಹೋಗಲ್ಲ। ಅದೇ ರೀತಿಯಾಗಿ ನನ್ನ ತಂದೆ ಮತ್ತು ನನ್ನ ತಾಯಿಯ ಆಶೀರ್ವಾದ ಒಂದು ಹೇಳಬಾರ್ದು, ಒಂದು ಥಾರ್ ಫೈಡರ್ ಗಾಡಿಯನ್ನು ಗಿಫ್ಟ್ ನೀಡಿ ನನಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ। ನಮ್ಮ ತಂದೆ ತಾಯಿಯ ಆಶೀರ್ವಾದ, ಈ ಭಾಗದ ಮತದಾರರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಪಕ್ಷ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ KPCCಯ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಒಳ್ಳೆ ನಿರ್ಧಾರ ತಗೊಂತಾರೆ। ಅವರು ಇದು ಒಂದು ಸಂಘಟನೆ ಶಕ್ತಿ ತರ ಅವರು, ಅವ್ರಿಗೆ ಯಾವ ಅಭ್ಯರ್ಥಿ ಯಾವ ರೀತಿ ಕೆಲಸ ಮಾಡ್ತಾರೆ ಎಲ್ಲ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಯಾರು ಹೇಳೋದ್ ಬೇಕಾಗಿಲ್ಲ। ನಾನು ನಿಷ್ಠೆಯಿಂದ ಪಕ್ಷದ ಸಿಂಬಲ್ ಆಗಿ ಪಕ್ಷದ ನಾಯಕರ ಫೋಟೋ ಹಾಕಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ। ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಒಂದು ಒಳ್ಳೆಯ ನಿರ್ಧಾರ ತಗೊಂತಾರೆ। ಎಲ್ಲಾ ಸಮುದಾಯವರು ಸಪೋರ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲಾ ಸಮುದಾಯವರು ಬೇಕೇ ಬೇಕು। ಆದ್ರೆ ನಮ್ಮ ಮುಸಲ್ಮಾನರು ಸ್ವಲ್ಪ ಅತಿ ಹೆಚ್ಚಾಗಿರೋದ್ರಿಂದ ಒಂದು 7,000 ಮತಗಳ ಇರೋದ್ರಿಂದ ನಮ್ಮ ಪಕ್ಷಕ್ಕೆ ಒಂದು ನ್ಯಾಯ ಕೊಡಿ ಅಂತ ನಾನು ಕೇಳಿದ್ದೀನಿ। ನನಗೆ ಅಂತಲ್ಲ, ನಮ್ಮ ಪಕ್ಷದಲ್ಲಿ ಮುಸಲ್ಮಾನರಿಗೆ ಯಾರು ಕೊಟ್ಟರು ನನಗೆ ಸಂತೋಷನೇ। ನಾನು ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರಿ। ಅದು ಯಾಕೆ ಅಂದ್ರೆ ಈ ಭಾಗದಲ್ಲಿ ನಮ್ಮವರು ತುಂಬಾ ಜಾಸ್ತಿ ಜನ ಇರೋದ್ರಿಂದ
ಒಂದು ಅವಕಾಶ ನನಗೆ ಪಕ್ಷ ಮಾಡಿಕೊಟ್ರೆ ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ, ಪಕ್ಷಕ್ಕೆ ಒಳ್ಳೆ ಹೆಸರು ತರ್ತೀನಿ, ನಾನು ಒಳ್ಳೆ ಮಾರ್ಜಿನ್ ಅಲ್ಲಿ ಗೆಲ್ತೀನಿ ಅಂತ ಪಕ್ಷದ ಅಧ್ಯಕ್ಷರಿಗೆ ನಿಮ್ಮ ಮೂಲಕ ಒಂದು ಸಂದೇಶ. 15ನೇ ತಾರೀಕು ಒಂದು ಮೀಟಿಂಗ್ ಕರೆದು ಎಲ್ಲ ಆಕಾಂಕ್ಷಿಗಳು ಹೇಳಿದ್ದಾರೆ. ಅದ್ರಲ್ಲಿ ಅವ್ರು ಕೇಳಿರೋಂತ ಪ್ರಶ್ನೆ, ಅವ್ರು ಹೇಳಿರೋಂತ ರೀತಿಯಲ್ಲಿ ನಾನು ಅರ್ಹನಾಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಆ ರೀತಿಯಾಗಿ ಬೇರೆಯವ್ರು ಅರ್ಹರ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಅರ್ಹರೇ. ಆದ್ರೆ ನನಗೊಂದು ಅವಕಾಶ ಮಾಡಿಕೊಡ್ತಾರೆ ಪಕ್ಷದ ನಾಯಕರು ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ನಮ್ಮ ನಾಯಕರಾದ ನಾರಾಯಣ ಸಮಾನ್ ಅವರು ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ನನಗೆ ಆಲ್ರೆಡಿ. ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೆ ಈ ಭಾಗದ MLA ಕ್ಯಾಂಡಿಡೇಟ್ ಅವರು ಸಹ ಈಗ ಕೆಲವು ಟೈಮಲ್ಲಿ ಬರೋರು ಇದ್ದಾರೆ. ಅವ್ರ ಮಗ ನಿಖಿಲ್ ಅವರು ಬರೋರು ಇದ್ದಾರೆ. ಸುಮಾರು ಜನ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದು ಇವತ್ತಿನ ದಿನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ನನಗೆ ಪಕ್ಷ ಅವಕಾಶ ಮಾಡಿ ಟಿಕೆಟ್ ಕೊಟ್ರೆ ಬಡವರ ಪರ ಖಂಡಿತ ಕೆಲಸ ಮಾಡ್ತೀನಿ. ಇವತ್ತು ನನ್ಗೆ ಏನು ದುಡ್ಡು ಬೇಕು ಅಂತ ಇದ್ರಲ್ಲಿ ಬರ್ತಾ ಇಲ್ಲ. ನಾನು ಕಳೆದ 9 ವರ್ಷದಿಂದ ಬೇಕಾದಷ್ಟು ಬಡವರ ಪರ ಕೆಲಸ ಮಾಡಿದ್ದೀನಿ. ನನ್ನ ತಂದೆ ತಾಯಿ ಆಶೀರ್ವಾದದಿಂದ ನನ್ನ ಸ್ವಂತ ಹಣದಲ್ಲಿ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ಅವರು ಕೊಡುವಂತ ಒಂದು ತೀರ್ಪು ಅದು ಶಾಶ್ವತ. ನಾನು ಜನರ ತೀರ್ಪಿಗೆ ಕಾಯ್ತೀನಿ. ಪಕ್ಷ ಒಂದು ಅವಕಾಶ ಮಾಡಿಕೊಟ್ರೆ ಇಷ್ಟು ನಾನು ಬಂದ್ಲೆ ಬೆಂಗಳೂರಲ್ಲಿ ಬೇಕಾದಷ್ಟು ರೇಷನ್ ಕಿಟ್ ಇದೆ, ಎಲ್ಲಾರ್ಗೂ ಕೊಡ್ತೀನಿ. ಆದ್ರೆ ಒಬ್ಬರಿಗೆ ದುಡ್ಡು ಸಂಪಾದನೆ ಮಾಡಿದ್ರೆ ಸಂತೋಷ ಆಗುತ್ತೆ, ಒಬ್ಬರಿಗೆ ಎಲ್ಲೋ ಒಳ್ಳೆ ಕಡೆ ಟ್ರಿಪ್ ಹೋದ್ರೆ ಸಂತೋಷ ಆಗುತ್ತೆ. ಆದ್ರೆ ನಾನು ನನ್ನ ಕೊನೆಯ ಉಸಿರವರೆಗೂ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾನು ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ನಾನು ಬಡವರ ಪರ. ನಾನು ಪಕ್ಷಕ್ಕೆ ನಾನು ಲಾಸ್ಟ್ ಟೈಮ್ ನಿಮ್ಮ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನಮ್ಮ ತಂದೆಯವರು ನಮ್ಮ ಮಾಜಿ ಸಚಿವರು ಎ ಕೃಷ್ಣಪ್ಪಣ್ಣ ಅವರ ಕಾಲದಲ್ಲಿ KR ಪುರಂ ಬ್ಲಾಕ್ಗೆ ಮೈನಾರಿಟಿ ಪ್ರೆಸಿಡೆಂಟ್ ಆಗಿ ಪಕ್ಷಕ್ಕೋಸ್ಕರ ದುಡಿದು ಸಂಘಟನೆ ಮಾಡಿ ಕೇಸ್ ಹಾಕೊಂಡು ಇವತ್ತು ಕಣ್ಣು ಕಾಣದೇ ಇದ್ರು ಕೂಡ ಇವತ್ತು ಕೂಡ ಪಕ್ಷದ ಕೇಸ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅದೆಲ್ಲ ಗುರುತಿಸಿ ನಾವು ಮಾಡಿರೋ ಸಮಾಜ ಸೇವೆಯನ್ನು ಗುರುತಿಸಿ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೆ ನಮ್ಮ ಎಲ್ಲಾ ಲೋಕಲ್ ಲೀಡರ್ಸ್, ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಲಿ, ನಮ್ಮ ನಾರಾಯಣ ಸಮಾನ್ ಅವರಾಗಿರ್ಬೋದು, ಎಲ್ಲರೂ ನನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಒಂದು ಅವಕಾಶವನ್ನು ಖಂಡಿತ ಮಾಡಿಕೊಡ್ತಾರೆ ಅಂತ ನನ್ನ ಅನ್ಕೊಂಡಿದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು ತಂದ್ಕೊಡ್ತೀನಿ. ನಾನು ಇಡೀ ನಮ್ಮ ಡಿಸ್ಟಿಕ್ಗೆ ಒಳ್ಳೆ ಮಾರ್ಜಿನ್ ಅಲ್ಲಿ ಗೆಲ್ತೀನಿ. ಯಾರೇ ಅಭ್ಯರ್ಥಿ ಆಗಿರ್ಬೋದು ಅವ್ರ ಪರ ನಾನು ಅಲ್ಲ, ಅವ್ರಿಗೆ ನಾನು ಋಣ ತರ ಮಾಡ್ಬಿಟ್ಟಿದ್ದಾರೆ. ನಾನು ನಿಮ್ಗೆ ಹೇಳ್ದಂಗೆ ನಾನು ಕಳೆದ 10-15 ವರ್ಷಗಳಿಂದ ನನ್ನ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದಾರೆ. ಎಲ್ಲಾ ಬಾರಿಕ್ಕಿಂತಾನು ಈ ಬಾರಿ ನಾನು 2 ರಾತ್ರಿಯಿಂದ ಮಲಗಿಲ್ಲ. ಅಷ್ಟೊಂದು ಫೋನ್ ಕಾಲ್ಸ್ ಬಂದಿದೆ, ಅಷ್ಟೊಂದು ಮೆಸೇಜ್ ಬಂದಿದೆ. ಅದು ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು, ನಮ್ಮ ಬೇರೆ ಪಕ್ಷದವರಾಗಿರ್ಬೋದು, ನಮ್ಮ ಪಕ್ಷದಲ್ಲಿ ಇಲ್ಲದೇ ಇದ್ರು ಕೂಡ ನನಗೆ ಫೋನಲ್ಲಿ ಆಶೀರ್ವಾದನೂ ಮಾಡಿದೆ, ಇಲ್ಲಿ ಬಂದು ಹೋಗಿದ್ದಾರೆ. ಈ ಪ್ರೀತಿ ವಿಶ್ವಾಸ ನೀವು ನನ್ನ ಮೇಲೆ ನನ್ನ ಉಸಿರಿರೋರ್ಗೂ ಇಕ್ಲಿ ಅಂತ ನಿಮ್ಮ ಮೂಲಕ ಅವ್ರಿಗೆಲ್ಲ ಕೇಳ್ತಾ, ನಾನು ಅವ್ರಿಗೆಲ್ಲರಿಗೂ ನನಗೆ ಬಂದು ಇಷ್ಟು ಜನ ಆಶೀರ್ವಾದ ಮಾಡೋಗಿದ್ದಾರೆ. ನಾನು ಯಾವತ್ತೂ ಅವ್ರ ಪರ ಇದ್ದೀನಿ, ನಾನು ಅವ್ರ ಪರ ನಿಲ್ತೀನಿ. ನನ್ನ ಸೇವಕರು ಕೂಡ ನನಗೆ ಬೆನ್ನಿಗೆ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮಗೆ ಕಾರ್ಪೊರೇಟರ್ ಮಾಡೋವರೆಗೂ ನಾವು ಬಿಡಲ್ಲ ಅಂತ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಯಾವುದೇ ಒಂದು ದುಡ್ಡು ನೋಡದೆ ನನ್ನ ಪರ ಸುಮಾರು ಜನ ನಿಂತಿದ್ದಾರೆ. ಅವ್ರಿಗೆಲ್ಲ ನಿಮ್ಮ ಮೂಲಕ ಒಂದು ಸಂದೇಶವನ್ನು ಕೊಡ್ತೀನಿ. ನಾನು ಯಾವತ್ತಿದ್ರು ನಿಮ್ಮ ಕೈ ಬಿಡಲ್ಲ. ನಾನು ನಿಮ್ಮ ಪರ, ನೀವು ನನಗೋಸ್ಕರ ಇಷ್ಟು ನಿಂತಿದ್ದೀರಾ. ನಾಳೆ ದಿವಸ ಪಕ್ಷ ಏನಾದ್ರು ಅವಕಾಶ ಮಾಡಿಕೊಟ್ಟು ನಾನು ಯಾವತ್ತೂ ಚೇಂಜ್ ಆಗಲ್ಲ. ನಾನು ಮಾತಾಡೋದು ಇಷ್ಟೇ ಚೇಂಜ್ ಆಗಲ್ಲ. ನಾನು ಇರೋದು ಈ ತರ. ನಾನು ಯಾವತ್ತು ನಿಮ್ ಪರ ಇರ್ತೀನಿ. ಹಚ್ಚಿದ್ದೀವಿ. ನಾವೇನ್ ನಮ್ಮ ಮುಸ್ಲಿಮ್ಸರ್ಗೆ ರಂಜಾನ್ಗೆ ಹಂಚಿಲ್ಲ. ಎಲ್ಲರಿಗೂ ನಮ್ಮ ಹಿಂದೂ ಬಾಂಧವರಿಗೆ ಕ್ರಿಶ್ಚಿಯನ್ಸ್ಗೆ ನಾವೆಲ್ಲರಿಗೂ ತಗೊಂಡೋಗೋದು ನಮ್ದು ಆಸೆ. ಜಾತಿ ಭೇದಿ ನೋಡಿದವನು ರಾಜಕೀಯ ಬರಕ್ ಆಗಲ್ಲ. ನಾನ್ ಜಾತಿ ಭೇದಿ ನೋಡಿದವನಲ್ಲ. ಇವಾಗ ನೀವೇ ನೋಡಿದ್ರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಇದ್ರು. ಎಲ್ಲರನ್ನೂ ಜೊತೆಯಲ್ಲಿ ತಗೊಂಡು ಹೋಗ್ತೀನಿ. ಜೊತೆಯಲ್ಲಿ ತಗೊಂಡು ಹೋಗಿ ನಾನು 35 ವರ್ಷ ಆಗಿದೆ ರಾಜಕೀಯದಲ್ಲಿ ಬಂದು. ಅವಾಗಿಂದ ನನಗೆ ರಾಜಕೀಯ ಗೊತ್ತಿದೆ. ಚಿಕ್ಕದಷ್ಟು ಅಷ್ಟು ಗೊತ್ತಿದೆ. ಅದಕ್ಕೆ ನಾನು 3 ಜನ ಕಣ್ಣಿಗ್ತೀನಿ, 3 ಜನಗ 3 ಗೆಲ್ಸ್ಕೊಂಡೇ ಬರ್ತೀನಿ. ಈಗ ಒಂದ್ಸಲಿ ರಂಜಾನ್, ಉಗಾದಿ ಶುಭಾಶಯಗಳು ನಿಮ್ಗೆಲ್ಲ.